ನಿತ್ಯವೂ ಶಾಲೆಗೆ ಬಂದು ಶಿಕ್ಷಕನ ಪತ್ನಿಯ ಗಲಾಟೆ. ಮಕ್ಕಳು ಪಾಠ ಕೇಳಬೇಕಾ, ಶಿಕ್ಷಕನ ಮ್ಯಾಟರ್ ನೋಡ್ಬೇಕಾ? ಟೀಚರಿಗೆ ನೀವು ರೆಸ್ಪೆಕ್ಟ್ ಕೊಟ್ರೆ ಅವ್ರು ನಿಮ್ಗೆ ಆಟೋಮೆಟಿಕ್ ಆಗಿ ಕೊಡ್ತಿದ್ರು. ಮೂರ್ ದಿವಸಕ್ಕೆ ಬರೋದು, ಗಲಾಟೆ ಮಾಡೋದು, ಹೋಗೋದು, ಇಷ್ಟೇ ಕೆಲಸ. ಮೊದಲಿಗೆ ದೃಶ್ಯಗಳನ್ನ ಸರಿಯಾಗಿ ನೋಡ್ಬಿಡಿ. ಇಲ್ಲಿ ಶಿಕ್ಷಕನ ಹೆಂಡತಿಯಾದವಳು ಶಾಲೆಗೆ ಬರೋದೇ ತಪ್ಪು. ಅದರಲ್ಲೂ ಶಾಲಾ ಸಮಯದಲ್ಲಿ ಬಂದು ಶಿಕ್ಷಕನ ಜೊತೆ ಅದೇಗೆ ಗಲಾಟೆ ಮಾಡಿದ್ದಾಳೆ ಅಂತ ನೋಡಿ. ಬೈ ಈ ಗಲಾಟೆಗೆ ಸಾಕ್ಷಿಯಾಗಿದ್ದು ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಪ್ರಾಥಮಿಕ ಶಾಲೆ ಕಣ್ರಿ. ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಇಂಥದೊಂದು ಗಲಾಟೆ ಪ್ರತಿ 3 ದಿನಕ್ಕೊಮ್ಮೆ ನಡೆಯುತ್ತದೆ. ಇದೊಂದು ಇಲ್ಲಿನ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಪುಕ್ಷಟೆ ಶೋ ಆಗಿದೆ ನೋಡಿ. ನಮ್ಮ ಮಕ್ಕಳು ಓದಿದವಯ್ಯ, ಎಲ್ಲ ಮೊಮ್ಮಕ್ಕಳು ಓದಿದ್ದಯ್ಯ, ಆದ್ರೆ ಇಷ್ಟು ತನಕ ಕಲ್ಗುಡ್ಡ ಶಾಲೆಯಲ್ಲಿ ಯಾರು ಈ ತರ ಜಗಳ ಮಾಡ್ತಾರಿಲ್ಲ. ಶಿಕ್ಷಕ ರಮೇಶ್ ನಾಯಕ್ ಸುಶೀಲಾ ನಡುವೆ ಟಾಕ್ವಾರ್. ಶಾಲೆಯೊಳಗೆ ಬಂದು ಗಲಾಟೆ ಮಾಡುವ ಶಿಕ್ಷಕ ರಮೇಶ್ ಪತ್ನಿ. ಮೂಲತಃ ಬಳ್ಳಾರಿ ಮೂಲದ ಶಿಕ್ಷಕ ರಮೇಶ್ ಕಣ್ರಿ. ಕಳೆದ 6 ತಿಂಗಳ ಹಿಂದೆ ಕಲ್ಲುಗುಡ್ಡೆ ಶಾಲೆಗೆ ಶಿಕ್ಷಕನಾಗಿ ವರ್ಗಾವಣೆಯಾಗಿದ್ರು. ರಮೇಶ್ ಊರಿನಲ್ಲಿ ಉಳಿಯಲು ಬಾಡಿಗೆ ಮನೆಯನ್ನ ಗ್ರಾಮಸ್ಥರೇ ನೀಡಿದ್ದಾರೆ. ಹಲವು ಬಾರಿ ಸುಶೀಲಾ ಮಗುವಿನೊಂದಿಗೆ ಶಾಲೆಗೆ ಬಂದು ಗಲಾಟೆ ಮಾಡುತ್ತಾಳೆ. ನೀವೇ ಫಸ್ಟ್, ಮೋಸ್ಟ್ಲಿ ನೀವೇ ಲಾಸ್ಟ್. ಅವ್ರು ಒಂದು ದಿವಸ ಬಂದು ಜಗಳ ಮಾಡಿ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಮಾಸ್ಟರ್ ಇಲ್ಲ ಇದ್ರಲ್ಲ, ಮಾಸ್ಟರ್ ನೋಡಿಲ್ಲ ಇಲ್ಲಿದ್ದಾಗ ಕ್ವಾರ್ಟರ್ಸ್ ಆಗಿ ಇದ್ರಲ್ಲ ನಮ್ಮ ಹುಡುಗರು ಓದತ್ತಿಗೆ ಅವಾಗ ಒಬ್ರು ಬಂದು ಗಲಾಟೆ ಮಾಡ್ತಾರಿಲ್ಲಲ್ಲ, ನಾವೇ ಇದ್ದೀವಲ್ಲ ಸದೋದಿಲ್ಲ. ಒಂದು ಸಲ ಆದ್ರೆ ಓಕೆ ಅಂತ ಹೇಳ್ಬೋದು. ಇದು ನಿತ್ಯದ ಗೋಳಾಗಿದೆ ಕಣ್ರಿ. ಪ್ರತಿದಿನವೂ ಸುಶೀಲಾ ಇದೇ ರೀತಿ ಮಾಡ್ತಾಳಂತೆ. 3 ದಿನಕ್ಕೊಮ್ಮೆ ಶಾಲೆಗೆ ಬರೋದು, ಶಿಕ್ಷಕ ಗಂಡನ ಜೊತೆ ಜಗಳ ಕಾಯ್ತಾಳೆ. ಇದು ಸುಮಾರು ಸಲ ಹೇಳಾಯ್ತು ಡೈಲಾಗ್. ಟೀಚರಿಗೆ ನೀವು ರೆಸ್ಪೆಕ್ಟ್ ಕೊಟ್ರೆ ಅವ್ರು ನಿಮ್ಗೆ ಆಟೋಮೆಟಿಕ್ ಆಗಿ ಕೊಡ್ತಿದ್ರು. ನಾವು ಎಲ್ಲರಿಗೂ ಕೊಟ್ಟೆ ಮಾತಾಡ್ತಿರೋದು. ಅಶೋಕ್ ಸರ್ ಅಂತಾನೆ ಹೇಳುದು, ಅಶೋಕ್ ಸರ್ ಅಂತಾನೆ ಹೇಳುದು. ಏನ್ ಮಾತಾಡ್ತಿದ್ದೀರಾ ನೀವು? ಎಷ್ಟೋ ಬಾರಿ ಇವರ ಗಲಾಟೆ ನೋಡಿದವರು ರಾಜಿ ಪಂಚಾಯಿತಿ ಕೂಡ ಮಾಡಿದ್ದಾರಂತೆ. ಅಲ್ಲದೆ ಗ್ರಾಮಸ್ಥರೇ ಶಿಕ್ಷಕನ ಪತ್ನಿಗೆ ಬುದ್ಧಿವಾದ ಹೇಳಿದ್ದಾರೆ. ಆದ್ರೂ ಈ ಗಲಾಟೆ ಮಾತ್ರ ನಿಲ್ತಿಲ್ಲ ಕಣ್ರಿ. ಮಗುವಿಗೆ ಎತ್ಕೊಂಡು ಬರೋದು, ಈ ರೀತಿ ಗಲಾಟೆ ಮಾಡೋದು ಸುಶೀಲಾಗೆ ಕಾಮನ್ ಆಗ್ಬಿಟ್ಟಿದೆ. ಅಲ್ಲ, ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಇಷ್ಟು ದಿನ. ಅಶೋಕ್ ಸರ್ ನಮಗೂ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರು ಎಲ್ಲ ಟೀಚರನ್ನು ಒಂದೇ ತರ ನೋಡ್ತಾರೆ, ನಿಮ್ ತರ ಪಾರ್ಶಿಯಾಲಿಟಿ ಮಾಡಲ್ಲ ಅವರು. ಮೂರ್ ದಿವಸಕ್ಕೆ ಬರೋದು, ಗಲಾಟೆ ಮಾಡೋದು, ಹೋಗೋದು, ಇಷ್ಟೇ ಕೆಲಸ. ಎಲ್ಲಿವರೆಗೂ ಅಂದ್ರೆ ಸಾಕಷ್ಟು ಜನರು ಶಾಲೆಯ ಸಹ ಶಿಕ್ಷಕರು ಸುಶೀಲಾಳಿಗೆ ಬುದ್ಧಿವಾದ ಹೇಳಿದ್ದಾರೆ. ಆದ್ರೂ ಆಕೆ ಗಂಡನ ಬಗ್ಗೆ ಮರ್ಯಾದೆ ಇಲ್ಲದೆ ಮಾತಾಡ್ತಾಳಂತೆ. ಮಕ್ಕಳ ಮುಂದೆ ಅಸಭ್ಯವಾಗಿ ವರ್ತಿಸುತ್ತಾಳೆ ಅಂತ ಗ್ರಾಮಸ್ಥರು ದೂರಿದ್ದಾರೆ ನೋಡಿ. ವಿದ್ಯಾ ಇಲಾಖೆ ಅಧಿಕಾರಿಗಳು ಬಂದಾಗಲೂ ಕೂಡ ಇಲ್ಲಿಯ ನಡವಳಿಕೆಗಳು, ಉಪಾಧ್ಯಾಯರ ಹೆಂಡತಿಯ ನಡವಳಿಕೆಗಳ ಬಗ್ಗೆ, ಮಕ್ಕಳಿಗೆ ತೊಂದರೆ ಆಗ್ತಿರೋ ಬಗ್ಗೆ ಇಲಾಖೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಪುನಃ ಇವತ್ತು ಬೆಳಿಗ್ಗೆ ಇಲ್ಲಿ ಮಾಸ್ಟ್ರು ಡ್ಯೂಟಿಗೆ ಬರಬೇಕಾದ್ರೆ ಮೊದಲು ಮಾಸ್ಟರ್ ಹೆಂಡತಿಯೇ ಬಂದು ನಮ್ಮ ಹೆಡ್ ಮಾಸ್ಟರಿಗೆ ಗಲಾಟೆ ಮಾಡೋದಲ್ಲದೆ ಇಲ್ಲಿಯ ಶಿಕ್ಷಕಿಯರಿಗೆ ಸ್ವಲ್ಪ ಅವ್ಯಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಮೈ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಬಂದಿದ್ದರು. ಬಹುಶಃ ಇದೇ ರೀತಿ ವ್ಯವಹಾರ ಮುಂದುವರೆದ್ರೆ ನಾವು ಶಾಲೆ ಉಳಿಸಿಕೊಳ್ಳುವ ಕ್ರಮ ಹೇಗೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲಾಖೆ ಯಾಕೆ ಕಣ್ಣುಮುಚ್ಚಿ ಕೂತಿದೆ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ಶಿಕ್ಷಕನಿಗೆ ತೊಂದರೆ ಕೊಡುವ ಮತ್ತು ಶಾಲೆಯ ಘನತೆಯನ್ನ ಹಾಳು ಮಾಡುವ ಸುಶೀಲಾ ವಿರುದ್ಧ ಪೊಲೀಸರಿಗೆ ದೂರು ಕೊಡಲಾಗಿದೆ. ಆದ್ರೆ ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಇಲ್ಲಿ ಗಂಡ ಹೆಂಡತಿಯ ಜಗಳ ಶಾಲೆಯ ತನಕ ಅನ್ನೋದು ಸಾಬೀತಾಗಿರೋದು ವಿಪರ್ಯಾಸವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.